ಒಬ್ಬ ಪವಿತ್ರ ಸ್ತ್ರೀ, ಒಂದು ಮೋಸದ ಕ್ಷಣ ಮತ್ತು 1000 ವರ್ಷಗಳ ಶಾಪ. ಆಕೆ ಯಾರು ಗೊತ್ತಾ? ಇದು ಅಹಲ್ಯಾಳ ಕತೆ. ಶಾಪದಿಂದ ಮುಕ್ತಿ ಪಡೆದ ಒಂದು ಅದ್ಭುತ ಕತೆ. ಇದು ರಾಮಾಯಣದಲ್ಲಿನ ಅತ್ಯಂತ ಸ್ಪರ್ಶಕಾರಿ ಘಟನೆಯಾಗಿದೆ. ಅಹಲ್ಯ ಗೌತಮ ಮಹರ್ಷಿಯವರ ಪತ್ನಿ, ಸುಂದರತೆ ಮತ್ತು ಪವಿತ್ರತೆಯ ಸಂಕೇತ. ಆದರೆ ಒಂದು ದಿನ ಅವಳ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಅಹಲ್ಯ ತನ್ನ ಪತಿ ಗೌತಮ ಮಹರ್ಷಿಯ ಜೊತೆ ಆಶ್ರಮದಲ್ಲಿ ಶಾಂತ ಜೀವನ ನಡೆಸುತ್ತಿದ್ದಳು. ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಆದರೆ ದೇವರಾಜ ಇಂದ್ರ ಅವಳ ಸೌಂದರ್ಯ ನೋಡಿ ಮೋಹಗೊಂಡನು. ಅವನು ಒಂದು ದೊಡ್ಡ ಮೋಸ ಮಾಡುತ್ತಾನೆ. ಗೌತಮ ಮಹರ್ಷಿಯ ರೂಪ ತಾಳಿ ಆಶ್ರಮಕ್ಕೆ ಬರುತ್ತಾನೆ. ಅಹಲ್ಯ ಅವನನ್ನು ತನ್ನ ಗಂಡನೆಂದು ಭಾವಿಸಿ ಮೋಸಕ್ಕೆ ಒಳಗಾಗುತ್ತಾಳೆ. ಸ್ವಲ್ಪ ಸಮಯದ ನಂತರ ಗೌತಮ ಮಹರ್ಷಿ ಆಶ್ರಮಕ್ಕೆ ಮರಳುತ್ತಾರೆ. ಅವರಿಗೆ ಸತ್ಯ ಗೊತ್ತಾಗುತ್ತದೆ. ಅವರು ಕೋಪದಿಂದ ಶಾಪ ಕೊಡುತ್ತಾರೆ, ನೀನು ಕಲ್ಲಾಗು ಎಂದು. ಅಹಲ್ಯ ತಕ್ಷಣವೇ ಕಲ್ಲಾಗಿ ಬದಲಾಗುತ್ತಾಳೆ. ಚಲಿಸಲಾರದೆ, ಮಾತನಾಡಲಾರದೆ, ಹೀಗೆ ಅನೇಕ ವರ್ಷಗಳ ಕಾಲ ಕಲ್ಲಾಗಿಯೇ ಜೀವಿಸುತ್ತಾಳೆ. ಆದರೆ ಒಂದು ಆಶೆಯ ಬೆಳಕು ಇರುತ್ತದೆ. ಗೌತಮ ಮಹರ್ಷಿ ಹೇಳುತ್ತಾರೆ, ಒಂದು ದಿನ ಶ್ರೀರಾಮ ನಿನ್ನನ್ನು ಸ್ಪರ್ಶಿಸಿದಾಗ ನಿನಗೆ ಮುಕ್ತಿ ಸಿಗುತ್ತದೆ ಎಂದು. ಅನೇಕ ವರ್ಷಗಳ ನಂತರ ರಾಮನು ಮಹರ್ಷಿ ವಿಶ್ವಾಮಿತ್ರರ ಜೊತೆ ಆ ಆಶ್ರಮಕ್ಕೆ ಬರುತ್ತಾನೆ. ಅವನು ಆ ಕಲ್ಲನ್ನು ಸ್ಪರ್ಶಿಸಿದ ಕ್ಷಣ ಅದ್ಭುತ ಸಂಭವಿಸುತ್ತದೆ. ಅಹಲ್ಯ ತನ್ನ ಮೂಲ ರೂಪಕ್ಕೆ ಮರಳುತ್ತಾಳೆ. ಶಾಪದಿಂದ ಮುಕ್ತಳಾಗುತ್ತಾಳೆ. ಅವಳು ರಾಮನ ಮುಂದೆ ನಿಂತು ವಿನಯದಿಂದ ಕ್ಷಮೆ ಕೇಳುತ್ತಾಳೆ. ರಾಮನು ಆಕೆಗೆ ದಯೆ ತೋರಿಸಿ, ನೀನು ಮತ್ತೆ ಪವಿತ್ರಳಾಗಿದ್ದೀಯಾ ಎಂದು ಆಶೀರ್ವದಿಸುತ್ತಾನೆ. ಈ ಕತೆ ನಮಗೆ ಒಂದು ಮಹತ್ವದ ಪಾಠ ಹೇಳುತ್ತದೆ. ಜೀವನದಲ್ಲಿ ತಪ್ಪುಗಳು ಆಗಬಹುದು, ಆದರೆ ಪಶ್ಚಾತ್ತಾಪ ಮತ್ತು ಭಕ್ತಿ ಇದ್ದರೆ ಕ್ಷಮೆ ಸಿಗುತ್ತದೆ. ರಾಮನು ಕೇವಲ ಯೋಧ ಅಲ್ಲ, ಅವನು ದಯೆಯ ರೂಪ. ಇದೇ ಅಹಲ್ಯಾಳ ಶಾಪ ವಿಮೋಚನೆಯ ಅದ್ಭುತ ಕತೆ. ಮುಂದಿನ ಭಾಗದಲ್ಲಿ ಸೀತಾ ಸ್ವಯಂವರ, ರಾಮ ಮತ್ತು ಸೀತೆಯ ಮೊದಲ ಭೇಟಿಯನ್ನು ನೋಡೋಣ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುತ್ತಾ ಮುಂದಿನ ದಿನದ ಶ್ರೀರಾಮನ ಕಥೆಗಾಗಿ ನಿರೀಕ್ಷಿಸಿ.